ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ತಾಯಿ ಹಾಗೂ ಮಗುವನ್ನ ರಕ್ಷಣೆ ಮಾಡುವಂತಹ ಕಾರ್ಯಾಚರಣೆ ಈಗ ಯಾವ ಹಂತಕ್ಕೆ ತಲುಪಿದೆ, ಅಲ್ಲಿ ಯಾವ ರೀತಿಯಾಗಿ ಕಾರ್ಯಾಚರಣೆಗಳು ಸಾಗ್ತಾ ಇದೆ ಭರತ್? ಮಧುಕರ್, ಹೌದು, ಈಗಾಗಲೇ ಒಂದು ರಕ್ಷಣಾ ಕಾರ್ಯಾಚರಣೆ ಅಂತಿಮ ಹಂತಕ್ಕೆ ಬಂದಿದೆ. ಕಡೆಯದಾಗಿ ಆ ತಾಯಿ ಮತ್ತು ಮಗುವನ್ನ, ಅಂದ್ರೆ ಒಂದು ಮಗು ಮೃತಪಟ್ಟಿರುವಂತದ್ದು, ಅದರ ಮೃತದೇಹವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಈಗ ಒಂದು ತಾಯಿ ಮತ್ತು ಮಗುವನ್ನ ರಕ್ಷಣೆ ಮಾಡುವಂತ ಅಂತಿಮ ಹಂತದ ಕಾರ್ಯಾಚರಣೆ ಇದೆ. ಬಹುತೇಕ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದು ಪೂರ್ಣಗೊಳ್ಳಬಹುದು. ಆದ್ರೆ ಇನ್ನೇನು ಪೂರ್ಣಗೊಳ್ಬೇಕು ಅನ್ನುವಷ್ಟರಲ್ಲಿ ಮತ್ತೆ ಇಲ್ಲಿ ಮಳೆ ಸುರಿತಾ ಇರುವಂತದ್ದು. ಇಲ್ಲಿ ಬಹಳ ಈ ರಣಮಳೆಗೆ ಕಾರ್ಯಾಚರಣೆಗೂ ಕೂಡ ಅಡ್ಡಿ ಆಗ್ತಾ ಇದೆ. ಪೊಲೀಸರಿಗೂ ಕೂಡ ನಿಯಂತ್ರಣ ಮಾಡುವಂತದ್ದು ಕಷ್ಟ ಆಗ್ತಾ ಇದೆ. ಜಿಲ್ಲಾಡಳಿತಕ್ಕೂ ಮತ್ತು NDRF ಟೀಮ್ಗೂ ಕೂಡ ಮಳೆ ಏಕೆ ಸುರಿದಾಗ ಮೇಲ್ಭಾಗದಿಂದ ಮತ್ತೆ ಗುಡ್ಡ ಕುಸಿಯುವಂತದ್ದು, ಅದರಿಂದ ಮಣ್ಣು ಹರಿದು ಬರುವಂತದ್ದು, ಮಣ್ಣಿನ ಜೊತೆಗೆ ನೀರು ಹರಿದು ಬರುವಂತದ್ದು, ಇದೆಲ್ಲ ಬಹಳ ಸಮಸ್ಯೆಯಾಗಿ ಪರಿಣಮಿಸಿರುವಂತದ್ದು. ಅದೆಲ್ಲವನ್ನ ಸವಾಲಾಗಿ ಸ್ವೀಕರಿಸಿ ಇಲ್ಲಿ ಆ NDRF, SDRF ಮತ್ತು ಅಗ್ನಿಶಾಮಕ ದಳದ ಆ ಒಂದು ಟೀಮ್ ಏನಿದೆ ಅವರು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಈಗ ಮತ್ತೆ ವೈದ್ಯರ ತಂಡ ಆ ಒಂದು ಜಾಗಕ್ಕೆ ಹೋಗ್ತಾ ಇರುವಂತದ್ದು. ವೈದ್ಯರ ತಂಡ ಅವರಿಗೆ ಹೆಚ್ಚುವರಿ ಲೈಫ್ ಸಪೋರ್ಟ್ಗಾಗಿ ಅವರನ್ನು ಹೊರಗಡೆ ತಂದ ತಕ್ಷಣ ಮೊದಲಿಗೆ ಅವರಿಗೆ ಪ್ರಿಲಿಮಿನರಿ ಆಗಿ ಅಲ್ಲಿ ಅವರಿಗೊಂದು ಟೆಸ್ಟ್ ಮಾಡ್ತಾರೆ. ಅವರ ಪಲ್ಸ್ ರೇಟ್ ನೋಡ್ಬೇಕಾಗುತ್ತೆ. ಪಲ್ಸ್ ರೇಟ್ ನ ಜೊತೆಗೆ ಬ್ಲಡ್ ಹೆಚ್ಚಾಗಿ ಹೋಗಿದ್ಯಾ, ರಕ್ತಸ್ರಾವ ಆಗಿದ್ಯಾ ಅನ್ನುವಂಥದ್ದನ್ನು ನೋಡ್ಬೇಕು. ತಕ್ಷಣಕ್ಕೆ ಅವರಿಗೆ ವೆಂಟಿಲೇಟರ್ ಅಥವಾ ಅವರಿಗೆ ವೆಂಟಿಲೇಟರ್ ನ ಅಗತ್ಯ ಇದ್ರೆ ವೆಂಟಿಲೇಟರ್ ಕೊಡ್ಬೇಕು, ಆಕ್ಸಿಜನ್ ಅಗತ್ಯ ಇದ್ರೆ ಆಕ್ಸಿಜನ್ ಕೊಡ್ಬೇಕು. ಅವರನ್ನ ಕೊಟ್ಟ ತಕ್ಷಣ ಅವರನ್ನ ಸ್ಟ್ರಕ್ಚರ್ ನಲ್ಲಿ ಸುಮಾರು ಒಂದು ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಅಲ್ಲಿಗೆ ಆಂಬ್ಯುಲೆನ್ಸ್ ನ ಡೈರೆಕ್ಟ್ ಆಗಿ ಆಂಬ್ಯುಲೆನ್ಸ್ ಬರ್ಲಿಕ್ಕೆ ದಾರಿ ಇಲ್ಲ. ಅರ್ಧ ಕಿಲೋಮೀಟರ್ ನ ವರೆಗೆ ಅವರನ್ನ ಸ್ಟ್ರಕ್ಚರ್ ನಲ್ಲೇ ಎತ್ತಿಕೊಂಡು ಹೋಗಬೇಕಾದ ಸಿಚುವೇಶನ್ ಇದೆ. ಪೊಲೀಸರು ಆ ರೂಟ್ ಅನ್ನ ಈಗಾಗಲೇ ಕ್ಲಿಯರ್ ಮಾಡಿದ್ದಾರೆ. ಯಾವುದೇ ರೀತಿಯಲ್ಲಿ ಅವರಿಗೆ ಸಮಸ್ಯೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ರೂಟ್ ಕ್ಲಿಯರ್ ಮಾಡಿದ್ದಾರೆ. ಇನ್ನೂ ಕೂಡ ಹೆಚ್ಚಿನ ಅವರಿಗೆ ವೈದ್ಯಕೀಯ ನೆರವಿನ ಕಾರಣಕ್ಕಾಗಿ ಹೆಚ್ಚು ವೈದ್ಯಕೀಯ ಸಲಕರಣೆಗಳನ್ನ ಅಲ್ಲಿಗೆ ಸಪ್ಲೈ ಮಾಡಲಾಗ್ತಾ ಇದೆ. ಹೆಚ್ಚಿನ ವೈದ್ಯಕೀಯ ಸಲಕರಣೆಗಳು ಪೂರೈಕೆ ಆಗ್ತಾ ಇದೆ. ಅದರ ಜೊತೆಗೆ ಅವರು ಮಳೆ ಬರ್ತಾ ಇರುವಂತ ಕಾರಣದಿಂದಾಗಿ ಅದಕ್ಕೆ ಪ್ಲಾಸ್ಟಿಕ್ ಕವರ್ ಮಾಡಿಕೊಂಡು ಅವರನ್ನ ಅಲ್ಲಿಂದ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಮಳೆಯ ನೀರು ಅವರ ದೇಹದ ಮೇಲೆ ಬಿದ್ದರೂ ಕೂಡ ಅದು ಕೂಡ ಅವರ ಆರೋಗ್ಯಕ್ಕೆ ಮತ್ತೆ ಒಂದಷ್ಟು ಸಮಸ್ಯೆಯನ್ನು ತಂದೊಡ್ಬಹುದು. ಈ ಎಲ್ಲ ಕಾರಣಗಳಿಂದಾಗಿ ಅದೆಲ್ಲವನ್ನ ಸುರಕ್ಷಿತವಾಗಿ ಮಾಡಬೇಕಾದಂತಹ ಕರ್ತವ್ಯ ಆರೋಗ್ಯ ಇಲಾಖೆಯ ತಂಡಕ್ಕೆ ಇರುವಂತದ್ದು ಮತ್ತು ಪೊಲೀಸ್ ಇಲಾಖೆ ಜಿಲ್ಲಾಡಳಿತಕ್ಕೂ ಕೂಡ ಇರುವಂತದ್ದು. ಸ್ವತಃ ಅಡಿಷನಲ್ DC ಸಂತೋಷ್ ಅವರೇ ಘಟನಾ ಸ್ಥಳದಲ್ಲಿದ್ದಾರೆ. ತಹಶೀಲ್ದಾರ್ AC ಹಾದಿಯಾಗಿ ಇಡೀ ಅಧಿಕಾರಿ ವರ್ಗ ಇದೆ. ಸ್ಪೀಕರ್ UT ಖಾದರ್ ಅವರು ಬೇರೆ ವಿದೇಶದ ಪ್ರವಾಸದಲ್ಲಿದ್ರೂ ಕೂಡ ಇಲ್ಲಿನ ಕ್ಷಣವನ್ನ ಮಾನಿಟರ್ ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳು ಕೂಡ ರಜೆಯಲ್ಲಿರುವ ಕಾರಣ ಅಡಿಷನಲ್ ಅವರ ಬದಲಿಗೆ ಜಿಲ್ಲಾಧಿಕಾರಿ ಆನಂದ್ ಅವರ ಸೂಪರ್ವಿಷನ್ ನಲ್ಲಿ ಈ ಒಂದು ಕಾರ್ಯ ಆಗ್ತಾ ಇರುವಂತದ್ದು. 2 ಜನ DCPಗಳ ಹಾದಿಯಾಗಿ ACPಗಳು ಮತ್ತು ಬೇರೆ ಠಾಣೆಗಳ ಇನ್ಸ್ಪೆಕ್ಟರ್ ಗಳನ್ನ ಕೂಡ ಇಲ್ಲಿಗೆ ಕರೆಸಲಾಗಿದೆ. ಜನ ಹೆಚ್ಚಾಗ್ತಾರೆ, ಅವರನ್ನ ನಿಯಂತ್ರಣ ಮಾಡುವಂತದ್ದು ಪೊಲೀಸರಿಗೆ ಸವಾಲು. ಆ ಸವಾಲಿನ ಕೆಲಸವನ್ನ ಜಿಲ್ಲಾಡಳಿತ ನಿಭಾಯಿಸ್ತಾ ಇದೆ. ಒಂದು ಹಂತಕ್ಕೆ ಇಡೀ ಕಾರ್ಯಾಚರಣೆ ಏನಿದೆ, ಇಡೀ ಕಾರ್ಯಾಚರಣೆಯ ಭಾಗವಾಗಿ ಜಿಲ್ಲಾಡಳಿತ ಏನ್ ಕೆಲಸ ಮಾಡ್ತಾ ಇದೆ, ಇದು ಬಹಳ ಸಾಹಸದ ಕೆಲಸ. ಬಹುಶಃ ಮಳೆಗಾಲ ಆರಂಭಕ್ಕೂ ಮುನ್ನವೇ NDRF ಅನ್ನ ಮಂಗಳೂರಿಗೆ ಕರೆಸಿಕೊಳ್ಳಲಾಗಿತ್ತು. ಮಂಗಳೂರಿನ ಪುತ್ತೂರಿನಲ್ಲಿ ಅವರ ನಡುಭಾಗಕ್ಕೆ ಬರುತ್ತೆ ಮತ್ತು ಮಳೆಯಿಂದ ಹೆಚ್ಚು ಹಾನಿಗೊಳಗಾಗುವ ಜಾಗ ಅನ್ನುವಂತ ಕಾರಣಕ್ಕಾಗಿ ಅವರನ್ನ ಪುತ್ತೂರಿನಲ್ಲಿ ಇಟ್ಟುಕೊಳ್ಳಲಾಗಿತ್ತು. ಆ ಪುತ್ತೂರಿನಿಂದ NDRF ನ ಟೀಮ್ ಈಗ ಇಲ್ಲಿಗೆ ಬಂದು ಅವರ ಕೆಲಸದಲ್ಲಿ ತೊಡಗಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಯನ್ನ ಬಹಳ ನೈಪುಣ್ಯತೆಯಿಂದ ಮತ್ತು ಬಹಳ ತಾಂತ್ರಿಕವಾಗಿ ಮಾಡಬೇಕು. ಇಲ್ಲಿ ಸ್ವಲ್ಪ ಅರ್ಜೆಂಟ್ ಬೇರೆ ಜಾಗಗಳ ರೀತಿಯಲ್ಲಿ ಇಲ್ಲಿ ಕಾರ್ಯಾಚರಣೆಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಎಡವಟ್ಟಾದ್ರೂ ಕೂಡ ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕೆ ಅವರ ಆರೋಗ್ಯದ ಮೇಲೆ ಅದು ಪರಿಣಾಮವನ್ನ ಬೀರಬಹುದು, ಪ್ರಾಣಕ್ಕೆ ಹಾನಿ ಆಗಬಹುದು. ಇದನ್ನ ಕೂಡ ಗಮನಿಸಬೇಕು. ಆದ್ರೆ ಮತ್ತೆ ಏನೆಲ್ಲ ಬೇಕು ಅದೆಲ್ಲವನ್ನ ಪ್ರಿಕಾಷನರಿಯಾಗಿ ಆರೋಗ್ಯ ಇಲಾಖೆಯ ಟೀಮ್, ಯಾಕಂದ್ರೆ ಮಂಗಳೂರಿನಲ್ಲಿ ಅನೇಕ ಖಾಸಗಿ ಆಸ್ಪತ್ರೆಗಳಿವೆ. ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆಯ ವೈದ್ಯರ ತಂಡ ಈ ಒಂದು ಕಾರ್ಯಾಚರಣೆಯ ಸ್ಥಳದಲ್ಲೇ ಬೀಡು ಬಿಟ್ಟಿದೆ. ಮಳೆಯನ್ನು ಲೆಕ್ಕಿಸದೆ ಅವರಿಗೆ ಬೇಕಾದ ಎಲ್ಲ ಮೆಡಿಕಲ್ ಸಪೋರ್ಟ್ ಗಳನ್ನ ನೀಡ್ತಾ ಇದ್ದಾರೆ. NDRF ತಂಡ ರೂಟ್ ಕ್ಲಿಯರ್ ಮಾಡಿಕೊಟ್ಟ ತಕ್ಷಣ ಅವರಿಗೆ ಬೇಕಾದಂತಹ ಎಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಅವರ ಆರೋಗ್ಯದಲ್ಲಿ ಏರುಪೇರು ಆಗದೇ ಇರುವಂತ ರೀತಿಯಲ್ಲಿ ಕಾಯ್ದುಕೊಳ್ಳುವಂತದ್ದು ಬಹಳ ಅತ್ಯಗತ್ಯ ಮತ್ತು ಈ ಕ್ಷಣದ ಈ ಹೊತ್ತಿನ ಅಗತ್ಯವೂ ಕೂಡ ಹೌದು. ಆ ಎಲ್ಲ ಕಾರ್ಯಾಚರಣೆಯನ್ನ NDRF ನ ಟೀಮ್ ಮಾಡ್ತಾ ಇದೆ ಮತ್ತು ವೈದ್ಯರ ತಂಡ ಅವರಿಗೆ ಬೇಕಾದಂತಹ ಲೈಫ್ ಸಪೋರ್ಟ್ ಅನ್ನ ಕೊಡ್ತಾ ಇದೆ, ಆರೋಗ್ಯದ ಸಪೋರ್ಟ್ ಅನ್ನು ಕೊಡ್ತಾ ಇದೆ. ನಾವೆಲ್ಲರೂ ಕೂಡ ಕಾಯ್ತಾ ಇರುವಂತದ್ದು ಒಂದೇ, ಒಂದು ಮಗು ಮೃತಪಟ್ಟಿದೆ. ಅದು ದುರದೃಷ್ಟವಶಾತ್ ಏನ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಆ ಒಂದು ಮಗುವನ್ನ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಯಾಕಂದ್ರೆ
ನಮಗೆ ಬಂದ ಮಾಹಿತಿಯ ಪ್ರಕಾರ ಗುಡ್ಡ ಬಿದ್ದ ತಕ್ಷಣವೇ ಆ ಕಲ್ಲುಗಳು ಆ ಮಗುವಿನ ಮೇಲೆ ಬಿದ್ದು ಮನೆಯ ಆ ಒಂದು ವಾಲ್ಗಳು ಮೇಲೆ ಬಿದ್ದು ಮಗು ಆ ಹೊತ್ತಿಗೆ ಮೃತಪಟ್ಟಿರುವಂತದ್ದು ಸಾಧ್ಯತೆ ಇದ್ದಂಥದ್ದು ಮೃತಪಟ್ಟಿರುವಂತ ಸಾಧ್ಯತೆ ಇತ್ತು. ಆದರೆ ಒಂದು ಮಗುವನ್ನ ತಾಯಿ ಬಹಳ ಜಾಗರೂಕತೆಯಿಂದ ಅಪ್ಪಿ ಹಿಡಿದಿದ್ರು. ಆ ಮಗುವಿಗೆ ಯಾವುದೇ ರೀತಿಯಾದಂತ ಏನೂ ಆಗದ ರೀತಿಯಲ್ಲಿ ಮಗು ಕಾಯ್ದುಕೊಂಡ ರೀತಿಯನ್ನ ನಾವು ಆ ಹೃದಯ ರುದ್ರಾವಕ ಘಟನೆಯನ್ನ ಚಿತ್ರಣವನ್ನ ನಾವು ನೋಡಿದೀವಿ. ಮೊಬೈಲ್ ದೃಶ್ಯಗಳಲ್ಲೂ ಕೂಡ ಅದು ಚಿತ್ರಣ ಆಗಿದೆ. ಈಗ ಆ ಮಗು ಮತ್ತು ಆ ತಾಯಿಯನ್ನ ಮಾಡುವ ಕೆಲಸ ಬಹುತೇಕ ಅಂದ್ರೆ ಸೊಂಟದಿಂದ ಕೆಳಭಾಗಕ್ಕೆ ಮಣ್ಣು ಬಿದ್ದಿದೆ, ಸೊಂಟದಿಂದ ಕೆಳಭಾಗಕ್ಕೆ ಕಲ್ಲುಗಳು ಬಿದ್ದಿದೆ. ಹಾಗಾಗಿ ಇಲ್ಲಿ ಇಲ್ಲಿ ಇರುವಂತದ್ದು ಒಂದೇ, ಸೊಂಟದಿಂದ ಕೆಳಭಾಗಕ್ಕೆ ಈ ರೀತಿಯಾದಂತ ಸಮಸ್ಯೆ ಆಗಿರುವಂತದ್ದು. ಹಾಗಾಗಿ ತಾಯಿಗೆ ಹೆಚ್ಚು ರಕ್ತಸ್ರಾವ ಆಗಿರುವಂತ ಸಾಧ್ಯತೆಗಳಿರುವೆ. ಅದನ್ನ ಹೊರತುಪಡಿಸಿದ್ರೆ ಉಸಿರಾಟದ ಸಮಸ್ಯೆಯನ್ನ ಕ್ಲಿಯರ್ ಮಾಡ್ಲಿಕ್ಕೆ ಅಲ್ಲಿ ಬೇಕಾದಂತಹ ಆಕ್ಸಿಜನ್ ಸಪೋರ್ಟ್ ಗಳನ್ನ ಕೊಡಲಾಗಿದೆ. ಮಗುವಿಗೂ ಕೂಡ ಆಕ್ಸಿಜನ್ ಸಪೋರ್ಟ್ ಕೊಡಲಾಗಿದೆ. ಅದೆರಡನ್ನ ಹೊರತುಪಡಿಸಿದ್ರೆ ಅವರು ಹೆಚ್ಚು ರಕ್ತಸ್ರಾವ ಆದ್ರೆ ಒಂದಷ್ಟು ಆರೋಗ್ಯಕ್ಕೆ ಸಮಸ್ಯೆ ಆಗಬಹುದು. ಅದನ್ನ ಹೊರತುಪಡಿಸಿದ್ರೆ ದೇಹದ ಸೊಂಟದಿಂದ ಮೇಲ್ಭಾಗಕ್ಕೆ ಮಣ್ಣು ಕುಸಿದಂತದ್ದು ಆಗಿಲ್ಲ ಅಂತ NDRF ಒಂದು ಕ್ಲಿಯರೆನ್ಸ್ ಕೊಟ್ಟಿದೆ, ಕ್ಲಾರಿಟಿ ಕೊಟ್ಟಿದೆ. ಅದರ ಜೊತೆಗೆ ಹೆಲ್ತ್ ಟೀಮ್ ಕೂಡ ಅದೇ ಜಾಗದಲ್ಲಿ ಕ್ಷಣದ ಒಂದು ಇನ್ಫಾರ್ಮೇಶನ್ ಅನ್ನ ಪಡಿತಾ ಇದೆ. ಒಟ್ಟು ಈ ಇಡೀ ಬೆಳವಣಿಗೆ ಎಲ್ಲರ ಆಶಯ ಒಂದೇ, ಆ ತಾಯಿ ಮಗು ಆರೋಗ್ಯವಾಗಿ ಬರಬೇಕು. ಈಗಾಗಲೇ 2 ಜನ ಮೃತಪಟ್ಟಿದ್ದಾರೆ, ಅಜ್ಜಿ ಮತ್ತು ಮೊಮ್ಮಗ ಮೃತಪಟ್ಟಿದ್ದಾರೆ. ಹಾಗೆ ಮತ್ತೆ ಯಾರಿಗೂ ಕೂಡ ಈ ರೀತಿಯಾದಂತಹ ಘಟನೆ ಆಗಬಾರದು, ದುರ್ಘಟನೆ ಆಗಬಾರದು. ಎಲ್ಲರ ಒಕ್ಕರೊಳಗಿಂದ ಒಂದು ಸಪೋರ್ಟ್ ಅನ್ನ ಕೊಡ್ತಾ ಇದ್ದಾರೆ. ಎಲ್ಲರೂ ರಕ್ಷಣಾ ಕಾರ್ಯಾಚರಣೆಯ ಒಂದು ಇದರಲ್ಲೇ ಇರುವಂತದ್ದು. ಸ್ಥಳೀಯರು ಕೂಡ ಅಷ್ಟೇ, ಯಾಕಂದ್ರೆ ಈ ಮಣ್ಣಿನ ಈ ಜಾಗದ ಬಗ್ಗೆ ಆಳ ಅಗಲಗಳು ಗೊತ್ತಿರುವಂತವರು ಸ್ಥಳೀಯರು. ಅವರು ಪೊಲೀಸರಿಗೆ ಮತ್ತು ಇಲ್ಲಿನ ಜಿಲ್ಲಾಡಳಿತಕ್ಕೆ ಕೊಟ್ಟಂತ ಸಪೋರ್ಟ್ ಬಹಳ ದೊಡ್ಡದು. ಅವರು ಕೊಟ್ಟಂತ ಸಪೋರ್ಟ್ ನ ಕಾರಣಕ್ಕೆ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಕಾರ್ಯಾಚರಣೆಯನ್ನ ಬಹಳ ಸುಗಮವಾಗಿ ಮತ್ತು ಬಹಳ ಕ್ಲಿಯರ್ ಆಗಿ ಮಾಡ್ಲಿಕ್ಕೆ ಪೊಲೀಸರಿಗೂ ಜಿಲ್ಲಾಡಳಿತಕ್ಕೂ ಸಾಧ್ಯ ಆಗಿರುವಂತದ್ದು. ಹಾಗಾಗಿ ಈಗ ಕಾರ್ಯಾಚರಣೆ ಬಹುತೇಕ ಅಂತಿಮ ಹಂತಕ್ಕೆ ಬಂದಿರುವಂತದ್ದು. ಮಧುಕರ್, ಭರತ್, ಅಂದ್ರೆ ಇಲ್ಲಿ ಕಾರ್ಯಾಚರಣೆಗೆ ಅಡಚಣೆ ಆಗ್ತಾ ಇರೋದು ಏನು ಅಂತಂದ್ರೆ ಭೀಮ್ನ ಅಡಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಈ ತಾಯಿ ಹಾಗೂ ಮಗು. ಸೊ ಅದರಿಂದಾಗಿ ಕಷ್ಟ ಆಗ್ತಾ ಇದೆಯಾ? ಹೌದು, ಖಂಡಿತ. ಯಾಕಂದ್ರೆ ಆ ಕಾಂಕ್ರೀಟ್ ಅದೊಂದು RCC ಮನೆ, ಅದರ ಮಧ್ಯಭಾಗದಲ್ಲಿ ಒಂದು ಬೀಮ್ ಬರುತ್ತೆ. ಅದು ಮೇಲ್ಭಾಗದ ಬೀಮ್ ಮತ್ತು ಕೆಳಭಾಗದ ಬೀಮ್ ಏನಿದೆ ಅದು ಒಂದು ಬೆಡ್ರೂಮ್ ನ ಮಧ್ಯೆ ಹಾದು ಹೋಗುವಂತ ಬೀಮ್ ಅಂತ ಸದ್ಯಕ್ಕೆ ಸಿಕ್ಕಿರುವಂತ ಮಾಹಿತಿ. ಅದು ಮೇಲ್ಭಾಗದಿಂದ ಆ ಒಂದು ಮನೆಗೆ ಮಣ್ಣು ಉರುಳಿ ಬಿದ್ದಂತ ತಕ್ಷಣ ಮನೆಯ ಕಾಂಕ್ರೀಟ್ ನ ಸ್ಲ್ಯಾಬ್ ಮೇಲಿಂದ ಅದು ನೇರವಾಗಿ ಅವರ ತಾಯಿಯ ಸೊಂಟದ ಕೆಳಭಾಗಕ್ಕೆ ತುಂಡಾಗಿ ಬಿದ್ದಿರುವಂತದ್ದು. ಹಾಗಾಗಿ ಆ ಬೀಮ್ ಅನ್ನ ಲಿಫ್ಟ್ ಮಾಡದೆ ಅವರನ್ನ ಹೊರಗೆ ಮೇಲ್ಭಾಗಕ್ಕೆ ಎಳಿಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಆ ಬೀಮ್ ಅನ್ನ ಮೊದಲಿಗೆ ಲಿಫ್ಟ್ ಮಾಡಬೇಕು. ಅದಕ್ಕೆ ಲಿಫ್ಟ್ ಮಾಡ್ಲಿಕ್ಕೋಸ್ಕರನೇ ಅವರು ಜಾಕ್ ಅನ್ನ ಅಳವಡಿಸಿದ್ದಾರೆ. ಜಾಕ್ ನ ಮೂಲಕ ಬಹಳ ನಿಧಾನವಾಗಿ, ಅದು ಸೂಕ್ಷ್ಮವಾಗಿ ಆಗಬೇಕಾದಂತ ಕೆಲಸ. ಅದಕ್ಕೆ ಬೇರೆ ಎಕ್ಸ್ಟ್ರಾ ಫೋರ್ಸ್ ಗಳನ್ನ ಅಥವಾ ಎಕ್ಸ್ಟ್ರಾ ಬಲ ಪ್ರಯೋಗವನ್ನ ಮಾಡಿದ್ರೆ ಆ ಬೀಮ್ ತುಂಡಾಗುವ ಸಾಧ್ಯತೆ ಇದೆ. ಬೀಮು ತುಂಡಾದ್ರೆ ಮತ್ತೆ ಅವರ ತಾಯಿ ಮಗುವಿಗೆ ಅದರಿಂದ ಒಂದಷ್ಟು ಅಪಾಯ ಬರುವಂತ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಆ ಬೀಮ್ ಅನ್ನ ತುಂಡರಿಸಿ ಅವರಿಗೆ ಲೈಫ್ ಸಪೋರ್ಟ್ ಅನ್ನ ಕೊಡುವಂತ ಕೆಲಸಗಳಾಗ್ತಾ ಇದೆ. ಅದು ಪೂರ್ಣಗೊಂಡ ತಕ್ಷಣವೇ ಅವರನ್ನ ಕರೆದುಕೊಂಡು ಬರುವಂತ, ಅವರನ್ನ ಅಲ್ಲಿಂದ ರಕ್ಷಣೆ ಮಾಡಿ ತರುವಂತ ಕೆಲಸಗಳಾಗ್ತಾ ಇದೆ. ಸದ್ಯಕ್ಕೆ ಈಗ ಅವರನ್ನ ತರುವಂತ ಕೆಲಸಗಳಲ್ಲಿ ನಿರತರಾಗಿದ್ದಾರೆ. ಅವರ ರಕ್ಷಣಾ ಕಾರ್ಯಾಚರಣೆ ಬಹುತೇಕ ಪೂರ್ಣಗೊಂಡಿದೆ ಅನ್ನುವಂತಹ ಮಾಹಿತಿ ನಮಗೆ ಸಿಕ್ಕಿದೆ. ಬಹುತೇಕ ಅವರ ರಕ್ಷಣಾ ಕಾರ್ಯಾಚರಣೆ ಆಗಿದೆ. NDRF ಟೀಮ್ ಸ್ಟ್ರಕ್ಚರ್ ನಲ್ಲಿ ಹೆಚ್ಚುವರಿ ಪೊಲೀಸರು ಕೂಡ ಅಲ್ಲಿ ಪೊಲೀಸರ ಒಂದು ನಿಯೋಜನೆಯ ಜೊತೆಗೆ ಅವರನ್ನ ರಕ್ಷಿಸಿ ಕರೆತರುವಂತ ಕೆಲಸಗಳಾಗ್ತಾ ಇರುವಂತದ್ದು. ಯಾವುದೇ ರೀತಿಯಾದಂತ ಅವರಿಗೆ ಸಮಸ್ಯೆಗಳು ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಅವರಿಗೆ ಲೈಫ್ ಸಪೋರ್ಟ್ ಅನ್ನ ಕೊಟ್ಟು ಅವರನ್ನ ಬಹಳ ಸುರಕ್ಷಿತವಾಗಿ ಅವರನ್ನ ಆಸ್ಪತ್ರೆಗೆ ದಾಖಲಿಸಬೇಕು. ಆ ಎಲ್ಲ ಕೆಲಸಗಳಲ್ಲಿ ಪೊಲೀಸರು ಮತ್ತು ಇಡೀ ಇಲಾಖೆ ನಿರತವಾಗಿದೆ. ಜಿಲ್ಲಾಡಳಿತದ ಕೆಲಸಕ್ಕೆ ನಾವು ಶ್ಲಾಘನೆ ವ್ಯಕ್ತಪಡಿಸಬೇಕು. NDRF ತಂಡದ ಕೆಲಸಕ್ಕೂ ಕೂಡ ಶ್ಲಾಘನೆ ವ್ಯಕ್ತಪಡಿಸಬೇಕು. ನೀವು ಲೈವ್ ಫೂಟೇಜ್ ಅಲ್ಲಿ ನಾವು ನೋಡಬಹುದು, ಬಹಳ ನೇರ ದೃಶ್ಯಗಳಲ್ಲಿ ಅಂದ್ರೆ ಮಳೆ ಸುರಿತಾ ಇದೆ. ಅಶೋಕ್ ಪಿರಬಲೆ, ಮಳೆ ಸುರಿತಾ ಇರುವಂತ ಸಂದರ್ಭದಲ್ಲಿ ಅವರನ್ನ ರಕ್ಷಿಸಿ ಅವರನ್ನ ಕರೆದುಕೊಂಡು ಹೋಗುವಂತ ಕೆಲಸ ಇದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ನಾವು ಈ ಲೈವ್ ಫುಟೇಜ್ ನಲ್ಲಿ ಗಮನಿಸಬಹುದು. ಆ ಒಂದು ಪ್ಲಾಸ್ಟಿಕ್ ಅನ್ನು ಹಾಕಿದ್ದಾರೆ. ಆ ಪ್ಲಾಸ್ಟಿಕ್ ಅನ್ನ ಅವರ ಸ್ಟ್ರೆಚರ್ ನ ಮೇಲ್ಭಾಗಕ್ಕೆ ಹಾಕಿ ಯಾವುದೇ ರೀತಿಯಾದಂತ ಸಮಸ್ಯೆ ಆಗದ ರೀತಿಯಲ್ಲಿ, ಯಾವುದೇ ರೀತಿಯಾದಂತ ಅಡೆತಡೆ ಆಗದ ರೀತಿಯಲ್ಲಿ ಅವರನ್ನ ಸುರಕ್ಷಿತವಾಗಿ ಕರೆದುಕೊಂಡು ಹೋಗ್ಬೇಕು. ತಾಯಿ ಮತ್ತು ಮಗುವಿಗೆ ಬೇಕಾದಂತ ಎಲ್ಲ ಕ್ರಮಗಳು, ಈಗ ನೋಡಿ ನೀವು ಮಗುವನ್ನ ನೋಡಬಹುದು. ಆ ಮಗುವನ್ನ ರಕ್ಷಿಸಿದ್ದಾರೆ. ಮಗುವನ್ನ ರಕ್ಷಿಸಿ ಅವರನ್ನ
ಅವರನ್ನ ಕರೆದುಕೊಂಡು ಹೋಗುವಂತ ಕೆಲಸಗಳಾಗ್ತಾ ಇದೆ. ಆಕ್ಸಿಜನ್ ಸಪೋರ್ಟ್ ಕೂಡ ಸಿಕ್ಕಿದೆ. ಆಕ್ಸಿಜನ್ ಭರತ್, ಅಂದ್ರೆ ಎರಡನೇ ಮಗುವನ್ನು ಕೂಡ ಈಗ ರಕ್ಷಣೆ ಮಾಡಲಾಗಿದೆ ಭರತ್. ಹಾಗಾದ್ರೆ ತಾಯಿಯನ್ನ ರಕ್ಷಣೆ ಮಾಡುವಂತ ಕಾರ್ಯಾಚರಣೆ ಕೂಡ ನಡೀತಾ ಇದೆಯಾ ಹೇಗೆ? ಎಸ್, ತಾಯಿಯನ್ನ ರಕ್ಷಣೆ ಮಾಡುವ ಕಾರ್ಯಾಚರಣೆ ನಡೀತಾ ಇದೆ. ಎರಡನೇ ಮಗುವನ್ನ ರಕ್ಷಣೆ ಮಾಡಲಾಗಿದೆ. ಅವರಿಗೆ ನೋಡಬಹುದು ನೀವು, ಆಗ ಈ ಮಗುವಿಗೆ ಉಸಿರಾಟ ಆಗಿದೆ, ಪಲ್ಸ್ ರೇಟ್ ಕೂಡ ಇದೆ. ಅಲ್ಲಿ ಡಾಕ್ಟರ್ಸ್ ಆ ಮಗುವನ್ನ ಪ್ರಾಥಮಿಕವಾಗಿ ಪ್ರಿಲಿಮಿನರಿ ಆಗಿ ಅವರು ಚೆಕ್ ಮಾಡಿದ್ದಾರೆ. ಚೆಕ್ ಮಾಡುವಂತ ಸಂದರ್ಭಗಳಲ್ಲಿ ಅದರಲ್ಲಿ ಪಲ್ಸ್ ರೇಟ್ ಸಿಕ್ಕಿರುವಂತದ್ದು ಮತ್ತು ಮಗು ಆರೋಗ್ಯವಾಗಿದೆ ಅನ್ನುವಂಥದ್ದನ್ನ ವೈದ್ಯರ ತಂಡ ಒಂದು ವರದಿ ಕೊಟ್ಟಿದೆ. ಹಾಗಾಗಿ ಆ ಆಧಾರದ ಮೇಲೆ ಆ ಸ್ಟ್ರೆಚರ್ಗೆ ಆಕ್ಸಿಜನ್ ಸಪೋರ್ಟ್ ಅನ್ನ ಕೊಟ್ಟೆ, ಆಕ್ಸಿಜನ್ ಸಪೋರ್ಟ್ ಕೊಟ್ಟೆ ಅವರನ್ನ ತೆಗೆದುಕೊಂಡು ಹೋಗುವಂತ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ. ಒಟ್ಟು ಎಲ್ಲಾ ರೀತಿಯಾದಂತ ಸಪೋರ್ಟ್ ಅನ್ನ ಕೊಟ್ಟು ಅವರನ್ನ ಕರೆದುಕೊಂಡು ಹೋಗ್ಲಾಗ್ತಾ ಇರುವಂತದ್ದು. ಮತ್ತೆ ಓಕೆ ಹಾಗೆ ಸಂಪರ್ಕದಲ್ಲಿರಿ ಭರತ್. ಈಗ ಎರಡನೇ ಮಗುವನ್ನ ರಕ್ಷಣೆ ಮಾಡಲಾಗಿದೆ. 2 ವರ್ಷದ ಮಗು ಆರುಷ್ನನ್ನ ರಕ್ಷಣೆ ಮಾಡುವಲ್ಲಿ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾರೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿದಂತ ಮಗು ಆರುಷ್ನ ರಕ್ಷಣೆ ಆಗಿದೆ. ಜನ ಸರಿ ಎಲ್ಲರೂ ಕೂಡ ರಾಶಿ ಕೂಡ ಸ್ವಲ್ಪ ಕೆಳಗೆ ಮಾಡಿ. ಬ್ಯಾಕ್ ಸೈಡ್ ಜಾಸ್ತಿ ಆಟ ಮಾಡಬಾರ್ದು. ಅದಕ್ಕೆ ನೀರಲ್ಲ ಬೀಳುದು. ಐದು 2.5 ಆದಿತ್ಯ ಕವರ್ ಇದ್ದಾರೆ. ಸ್ವಲ್ಪ ದೂರ ನಿಂತ್ಕೊಳ್ಳಿ, ದೂರನೇ ಇದೆ, ಸ್ವಲ್ಪ ಏನಾಗಲ್ಲ. ಫೋಟೋ ಒಂದು ಫೋಟೋ ಕೊಡು ಕ್ಯಾಮರಾ ಬೋಪು ಎರಡು ವರ್ಷದ ಮಗು ಆರುಷ್ನನ್ನ ರಕ್ಷಣೆ ಮಾಡುವಲ್ಲಿ ಎನ್ಡಿಆರ್ಎಫ್ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾರೆ. ಮಳೆಯ ನಡುವೆಯೇ ನಡೀತಾ ಇರುವಂತಹ ಕಾರ್ಯಾಚರಣೆ. 2 ವರ್ಷದ ಮಗುವನ್ನ ಈಗ ರಕ್ಷಣೆ ಮಾಡಿದ್ದಾರೆ. ರಕ್ಷಣೆ ಮಾಡಿ ಕರ್ಕೊಂಡು ಬಂದು ಅಲ್ಲಿ ಪ್ರಥಮ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದ್ದಾರೆ. ವೈದ್ಯರು ಅಲ್ಲೇ ಇದ್ರು. ತಕ್ಷಣವೇ ಅಲ್ಲಿ ಪ್ರಥಮ ಚಿಕಿತ್ಸೆಯನ್ನ ಮಗುವಿಗೆ ನೀಡುವಂತ ಕೆಲಸಗಳು ಆಗ್ತಾ ಇದೆ. ಮಗುವಿಗೆ ಯಾವುದೇ ರೀತಿಯಲ್ಲೂ ಕೂಡ ಅಪಾಯ ಆಗದೆ ಇರುವಂತ ರೀತಿಯಲ್ಲಿ ತಕ್ಷಣವೇ ಅಲ್ಲಿ ವೈದ್ಯರು ಇದ್ದಾರೆ. ಅಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 2 ವರ್ಷದ ಮಗು ಆರುಷ್ನನ್ನ ರಕ್ಷಣೆ ಮಾಡಲಾಗಿದೆ. ಎರಡು ವರ್ಷದ ಮಗು ಆರುಷ್ನನ್ನ ಈಗ ರಕ್ಷಣೆ ಮಾಡಿ ಕರ್ಕೊಂಡು ಬರುವಲ್ಲಿ ಯಶಸ್ವಿಯಾಗಿದ್ದಾರೆ ಸಿಬ್ಬಂದಿಗಳು. ಈಗ ಅಲ್ಲೇ ಪ್ರಥಮ ಚಿಕಿತ್ಸೆಯನ್ನ ನೀಡುತ್ತಾ ಇದ್ದಾರೆ. ತಾಯಿಯ ಜೊತೆಗೆ ಸಿಲುಕಿದಂತ ಮಗುವಿನ ರಕ್ಷಣೆ ಆಗಿದೆ. ಈಗ ಅವಶೇಷಗಳ ಅಡಿ ಸಿಕ್ಕಾಕೊಂಡಿದ್ದಂತಹ ಮಗು ಆರುಷ್, 2 ವರ್ಷದ ಮಗು. ಸಿಬ್ಬಂದಿಗಳು ಅದನ್ನು ರಕ್ಷಣೆ ಮಾಡಿದ್ದಾರೆ. ಸ್ಥಳದಲ್ಲೇ ಈಗ ಮಗುವಿಗೆ ಪ್ರಥಮ ಚಿಕಿತ್ಸೆಯನ್ನು ಕೊಡುವಂತ ಕಾರ್ಯಗಳಾಗ್ತಾ ಇದೆ. ಆಕ್ಸಿಜನ್ ಕೊಟ್ಟು ಪ್ರಥಮ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ನೇರ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇರೋದು. ಒಂದು ಕಡೆಯಲ್ಲಿ ಮಳೆ ಸುರಿತಾ ಇದೆ. ನಿರಂತರವಾಗಿ 5-6 ಗಂಟೆಗಳಿಂದ ಈ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. 2 ಮಕ್ಕಳ ಜೊತೆಗೆ ತಾಯಿ ಸಿಕ್ಕಾಕೊಂಡಿದ್ರು.
2 ವರ್ಷದ ಮಗು ತಾಯಿಯ ಜೊತೆಗೆ ಸಿಕ್ಕಾಕೊಂಡಿತ್ತು. ಈಗ ಅದನ್ನ ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಸಿಬ್ಬಂದಿಗಳು. ಧಾರಾಕಾರ ಮಳೆಯಲ್ಲೂ ಕೂಡ ರಕ್ಷಣಾ ಕಾರ್ಯಾಚರಣೆ ನಡೆದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.